ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ನಮ್ಮ ದೇಶದ ಅತ್ಯಂತ ಪ್ರಾಚೀನ ನಗರವಾದಂಥ ಕೋಲಾರ ಪಟ್ಟಣಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಕೋಲಾರ ಪಟ್ಟಣದ ನಗರ ದೇವತೆಯಾದಂಥ ಕೋಲಾರಮ್ಮನ ದೇವಸ್ಥಾನದ ಮುಂದೆ ನಾನು ನಿಂತಿದ್ದೀನಿ. ಕೋಲಾರಮ್ಮನ ದೇವಸ್ಥಾನ 1,500 ವರ್ಷಗಳಿಗೂ ಹಿಂದಿನ ದೇವಸ್ಥಾನ. ಅತ್ಯಂತ ಪುರಾತನವಾದಂಥ ಪ್ರಾಚೀನವಾದಂಥ ಪಟ್ಟಣ. 5ನೇ ಶತಮಾನದಲ್ಲಿದ್ದಂಥ ಪಟ್ಟಣಗಳಲ್ಲಿ, ಭಾರತದಲ್ಲಿ ಅತಿ ವಿರಳ ಪಟ್ಟಣಗಳಲ್ಲಿ ಕೋಲಾರವು ಒಂದು. ಈ ಕೋಲಾರ ಅಂತ ಯಾಕೆ ಬಂತು, ಈ ತಾಯಿಗೆ ಕೋಲಾರಮ್ಮ ಅಂತ ಯಾಕೆ ಕರೀತಾರೆ, ಎರಡನ್ನೂ ಒಳಗಡೆ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಹೆದರಬೇಡಿ, ನಾವು ಕದಂಬರು. ಕೋಲಾರಮ್ಮ ಅಂತ ಹೆಸರು ಯಾಕೆ ಬಂತು ಈ ದೇವಸ್ಥಾನಕ್ಕೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಈ ಬಾಗಲವಾಡದಲ್ಲಿರೋ ಅದ್ಭುತವಾದಂಥ ಅತಿ ವಿರಳವಾದಂಥ ಶಿಲ್ಪಗಳು, ನೀವು ಎಲ್ಲಿಯೂ ನೋಡೋದಂಥ ಅತಿ ವಿರಳವಾದಂಥ ಶಿಲ್ಪಗಳನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಬಾಗಲವಾಡೆಯಲ್ಲಿ ಇವಳು ಇಟ್ಕೊಂಡಿರ್ತಕ್ಕಂಥದ್ದು ಬಾಳೆ ದಿಂಡಿನ ಹೊಂಬಾಳೆ ಥರದಂಥದ್ದು ಒಂದನ್ನು ಇಟ್ಕೊಂಡಿದ್ದರೆ, ಈ ಕಡೆ ಅವಳು ಅದೇ ರೀತಿಯಾದಂಥದ್ದು ಮತ್ತಷ್ಟು ಡಿಸೈನಿಂದ ಕೂಡಿದಂಥದ್ದನ್ನು ಹಿಡ್ಕೊಂಡಿದ್ದಾಳೆ. ಈ ಕಡೆ ಅವಳನ್ನು ಕಾಯ್ಕೊಂಡು ಕೂತಿರ್ತಕ್ಕಂಥ ಒಂದು ಕೋತಿಯನ್ನು ನೀವು ಕಾಣಬಹುದಾದರೆ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದ್ದೀರ ನೋಡಿ, ಇಲ್ಲಿ ಅವಳ ಪಕ್ಕದಲ್ಲಿ ಒಂದು ಕೋತಿಯನ್ನು ಅವಳು ಕೂರಿಸ್ಕೊಂಡಿದ್ದಾಳೆ. ಅಥವಾ ಅವಳು ವನದಲ್ಲಿರ್ತಕ್ಕಂಥ ವನದೇವತೆಯೋ, ಅವಳು ವನದಲ್ಲಿರ್ತಕ್ಕಂಥ ವಿಹಾರಕ್ಕೆ ಬಂದಿರೋವಂಥ ಅವಳು, ಅಥವಾ ಏನಿರ್ಬೋದು ಅನ್ನೋದು ನಿಮಗೆ ಬಿಟ್ಟಿದ್ದು. ಮತ್ತು ಇಲ್ಲಿ ಒಬ್ಬ ಪ್ರವಾಸಿಗನನ್ನು ನೀವು ಈ ಪ್ರವಾಸಿಗನನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿಗೆ ಬಂದಿರಬಹುದಾದಂಥ ಪ್ರವಾಸಿಗನನ್ನು ನೆನೆದು ಈ ಶಿಲ್ಪಿ ಇದನ್ನು ಕೆತ್ತಿದ್ದಾನೆ. ಇವನೊಬ್ಬ ಪ್ರವಾಸಿಗ. ಇನ್ನು ಮಿಕ್ಕಿದಂತೆ ನೀವು ನಾಟ್ಯ ಭಂಗಿಯಲ್ಲಿರ್ತಕ್ಕಂಥ ಎಲ್ಲರನ್ನು ನೀವು ನೋಡ್ತಾ ಬಂದಿದ್ದೀರಾ. ಎಲ್ಲರೂ ನಾಟ್ಯ ಭಂಗಿಯಲ್ಲೇ ಇದ್ದಾರೆ. ಇಲ್ಲಿ ನೋಡಿ, ಒಂದೇ ಶಿಲ್ಪದ 3 ನಾಟ್ಯ ಭಂಗಿಗಳು. ಇದನ್ನು ನೀವು ಆನೆಗಳು, ಒಂಟೆಗಳು, ಕುದುರೆಗಳು ಮತ್ತು ಎತ್ತುಗಳು, ಇದೇ ರೀತಿಯಾದಂಥ ಶಿಲ್ಪವನ್ನು ನೀವು ನೋಡ್ಬೋದು ಹೊಯ್ಸಳರ ದೇವಸ್ಥಾನಗಳಲ್ಲಿ. ಅದೇ ರೀತಿಯಾದಂಥ ಶಿಲ್ಪವನ್ನು ಇವರು ಇಲ್ಲಿ ಕೆತ್ತಿದ್ದಾರೆ. ಇದು ಗಂಗರ ಕಾಲದ, ಚೋಳರ ಕಾಲದ ದೇವಸ್ಥಾನವು. ಆದ್ದರಿಂದ ಅವ್ರು ಆವಾಗಲೇ ಕೆತ್ತಿದ್ದಾರೆ ನೋಡಿ. 2 ಕಾಲು ಇವನಿಗೂ ಈ ಕಾಲು ಆಗುತ್ತೆ ನೋಡಿ, ಈ ಕಾಲು ಇವನಿಗೂ ಆಗುತ್ತೆ, ಈ ಕಾಲು ಇವನಿಗೂ ಆಗುತ್ತೆ, ಇವೆರಡು ಕಾಲು ಅವನಿಗೂ ಆಗುತ್ತೆ. ಸೊ 2 ಕಾಲುಗಳಲ್ಲಿ 3 ಜನರನ್ನು ಕೆತ್ತಿದಂಥ ಒಂದು ಜಾಣ್ಮೆಯನ್ನು ಈ ಶಿಲ್ಪಿ ಇಲ್ಲಿ ತೋರಿಸಿದ್ದಾರೆ. ಭಾಳ ಅಪರೂಪವಾದಂಥ ಒಂದು ಶಿಲ್ಪವನ್ನು ನಾನು ನಿಮ್ಗೆ ತೋರಿಸ್ತೀನಿ. ಬಿಲ್ಲನ್ನು ಹಿಡಿದುಕೊಂಡಿರ್ತಕ್ಕಂಥ ನಾರಿಮಣಿ ಅವಳ ಕಾಲ ಬದಿಯಲ್ಲಿ ಕೂತು ಅವಳ ಕಾಲನ್ನು ಚುಂಬಿಸ್ತಾ ಇರತಕ್ಕಂಥ ಒಬ್ಬ ಪುರುಷ. ಅಲ್ಲಿ ನೋಡಿ, ಭಾಳ ಅಪರೂಪ ಈ ಶಿಲ್ಪ. ನಾವೆಲ್ಲೂ ನೋಡಲಿಲ್ಲ ಇದನ್ನ, ಯಾವ ದೇವಸ್ಥಾನಗಳಲ್ಲೂ ನಾನು ನೋಡಲಿಲ್ಲ. ನಿಮ್ಮ 106 ದೇವಸ್ಥಾನ ನಾನು ನಿಮಗೆ ತೋರಿಸ್ತಿದ್ದೀನಿ, ಯಾವ ದೇವಸ್ಥಾನಗಳಲ್ಲೂ ಇದನ್ನು ನಾನು ನೋಡಲಿಲ್ಲ. ಬಿಲ್ಲನ್ನು ಹಿಡಿದಿರ್ತಕ್ಕಂಥ ಬಾಲೆ ಮತ್ತು ಅವಳ ಕಾಲನ್ನು ಚುಂಬಿಸುತ್ತಿರುವಂಥ ಪುರುಷ ತೋರಿಸಿ ಅದನ್ನು ಭಾಳ ಹತ್ತಿರದಿಂದ. ಇದು ನಮ್ಮ ವೀಕ್ಷಕರು ನೋಡಲೇಬೇಕಾದಂಥದ್ದು. ಕೋಲಾರಮ್ಮನ ದೇವಸ್ಥಾನ ನೀವು ನೋಡಲೇಬೇಕು. ಮೇಲೆ ನೋಡ್ತಾ ಇದ್ದೀರಾ, ಒಬ್ಬರಿಗೊಬ್ಬರು ಸುತ್ತಕೊಂಡಂಥ ಇಬ್ಬರು ಮನುಷ್ಯರು, ಒಬ್ಬರನ್ನೊಬ್ಬರು ಸುತ್ತಕೊಂಡಿರ್ತಕ್ಕಂಥ ಇಬ್ಬರು ಮನುಷ್ಯರು. ಅವರ ಕಾಲು ಕೈಗಳನ್ನು ಇವರು ಹಿಡ್ಕೊಂಡಿದ್ದಾರೆ, ಇವರ ಕೈ ಕಾಲುಗಳನ್ನು ಅವರು ಹಿಡ್ಕೊಂಡಿದ್ದಾರೆ. ಸೊ ಇದೊಂದನ್ನು ನೀವು ನೋಡ್ತಾ ಇದ್ದೀರಾ. ಅದರ ಮೇಲ್ಗಡೆ ಮತ್ತೊಂದು ಶಿಲ್ಪ, ಅದು ಮೊಸಳೆ ಜೊತೆ ಕಾದಾಡುತ್ತಿರುವ ಮಾನವನ ಶಿಲ್ಪ, ಉಬ್ಬು ಶಿಲ್ಪ. ಭಾಳ ಸುಂದರವಾಗಿದೆ. ಅದು ಹತ್ತೋದಕ್ಕೆ ಏನಾದ್ರು ಇದ್ದರೆ ಇನ್ನೂ ಹತ್ತಿರದಿಂದ ತುಂಬ ಚೆನ್ನಾಗಿ ನಾನು ತೋರಿಸ್ಬೋದಾಗಿತ್ತು. ಆದರೆ ಅದು ಭಾಳ ಸುಂದರವಾದಂಥ ಶಿಲ್ಪವಾಗಿದೆ. ಆಯಿತಾ. ಇಲ್ಲಿ ಈ ಕಡೆ ನೀವು ನೋಡೋದಾದರೆ, ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥವಳು ನಮ್ಮೆಲ್ಲರ ಪ್ರೀತಿಯ ಮಹಿಷಾಸುರ ಮರ್ದಿನಿಯನ್ನು ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಇನ್ನೂ ಮೇಲ್ಗಡೆ ನೀವು ನೋಡೋದಾದರೆ ಅವನು ಕಾಳಿಂಗಮರ್ದನ ಕೃಷ್ಣನ ನೀವು ನೋಡ್ಬೋದು. ಕಾಳಿಂಗಮರ್ದನ ಕೃಷ್ಣ. ಸ್ನೇಹಿತರೆ, ಇದನ್ನು ಭಾಳ ಅಪರೂಪದ್ದು. ನಾನು ಇದೇ ಮೊದಲನೇದಾಗಿ ನಾನು ತೋರಿಸ್ತಾ ಇರೋದು. ವಿಜಯನಗರದ ಅರಸರಲ್ಲಿ ಒಬ್ಬ ಅರಸ. ಇದು ಇಲ್ಲಿ ರಾಜಶೇಖರಪ್ಪನವ್ರು ಏನು ಬರೀತಾರೆ ಅಂತಂದರೆ, ಇದು ರಾಜಶೇಖರಪ್ಪನವರು ಸಂಪಾದನೆ ಮಾಡಿದಂಥ ಇತಿಹಾಸ ಕೃತಿ. ಅಚ್ಯುತರಾಯ ಮಹಾರಾಯರು 1539ನೇ ಇಸ್ವಿಯಲ್ಲಿ ಅಚ್ಯುತರಾಯ ಮಹಾರಾಯರು ಈ ದೇವಸ್ಥಾನಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಬರೆದಿದ್ದಾರೆ. ಕೃಷ್ಣದೇವರಾಯರು ಆದಮೇಲೆ ಬಂದಂಥ ಅಚ್ಯುತರಾಯ ಮಹಾರಾಯರ ಕಾಲದ ಶಿಲ್ಪ ನೋಡಿ. ಅಲ್ಲಿ ನೀವು ನೋಡ್ತಾ ಇದ್ದೀರಾ ಕಿರೀಟ. ಇದು ಕೃಷ್ಣದೇವರಾಯರು, ವಿಜಯನಗರದ ಅರಸರು ಮಾತ್ರವೇ ಹಾಕಿಕೊಳ್ಳುವಂಥ ಕಿರೀಟ. ಇದು ಎಕ್ಸ್ಕ್ಲೂಸಿವ್ ಆಗಿ ವಿಜಯನಗರದ ಅರಸರು ಮಾತ್ರ ಹಾಕಿಕೊಳ್ಳುವಂಥ ಕಿರೀಟ. ಸೊ ಇವರು ಅಚ್ಯುತರಾಯ ಮಹಾರಾಯರು. ವಿಜಯನಗರದ ಅರಸರು ಅಚ್ಯುತರಾಯ ಮಹಾರಾಯರು ಈ ದೇವಸ್ಥಾನಕ್ಕೆ ಕೊಡುಗೆ ಕೊಟ್ಟಂಥ ಸಲುವಾಗಿ ಅವರದೊಂದು ಉಬ್ಬು ಶಿಲ್ಪವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ನೋಡಿದ್ರಾ? ಅಚ್ಯುತರಾಯರನ್ನು ಇವತ್ತು ನಾನು ತೋರಿಸ್ತಿದ್ದೀನಿ ರೀ. ನೀವು ವಿಜಯನಗರದ ದೊರೆ ಕೃಷ್ಣದೇವರಾಯರ ಸೋದರರಾದಂಥ ಅಚ್ಯುತರಾಯರನ್ನು ನೋಡಬೇಕು ಅಂದರೆ ಕೋಲಾರಮ್ಮ ಟೆಂಪಲ್ಗೆ ನೀವು ಬರಬೇಕು. ಕೋಲಾರಮ್ಮ ಟೆಂಪಲಲ್ಲಿ ಅಚ್ಯುತರಾಯ ಮಹಾರಾಯರು ನೀವು ನೋಡ್ತಾ ಇದ್ದೀರಲ್ಲ ಟೋಪಿನ,
ಅವರ ಕಿರೀಟದ ಡಿಸೈನ್ ನೋಡಿ ನೀವು ತೋರಿಸಿದ್ರೆ ಆ ಕಿರೀಟದ ಡಿಸೈನ್ ಏನಿದೆ ಇದು ವಿಜಯನಗರದ ಅರಸರು, ಕರ್ನಾಟಕ ಸಾಮ್ರಾಜ್ಯದ ಅರಸರು ಮಾತ್ರವೇ ಧರಿಸುತ್ತಿದ್ದಂಥ ಕಿರೀಟ. ಈ ಕಿರೀಟವನ್ನು ಬೇರೆ ಇನ್ನಾರು ಧರಿಸಲಿಲ್ಲ, ಬರೀ ವಿಜಯನಗರದ ಅರಸರು ಮಾತ್ರ ಧರಿಸಿದ್ರಿಂದ ಆ ಕಿರೀಟದ ನೀವು ಡಿಸೈನನ್ನು ನೋಡಿದ್ರೆ ಇದು ಅಚ್ಯುತರಾಯ ಮಹಾರಾಯರು ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಸೊ ಇಲ್ಲಿ ಬಂದರೆ ನೀವು ಇದು ಬಹಳ ಅಪರೂಪದ ಶಿಲ್ಪ. ಧನುರ್ಧಾರಿಯಾದಂಥ ಹೆಣ್ಣು ಬಹಳ ಅಪರೂಪ, ನಾನು ಎಲ್ಲೂ ನಿಮಗೆ ತೋರಿಸಲಿಲ್ಲ. ಧನುರ್ಧಾರಿಯಾದಂಥ ಹೆಣ್ಣು ತನ್ನ ಹಿಂದೆ ಬತ್ತಳಿಕೆ ಮತ್ತು ಬಾಣಗಳನ್ನು ಹಿಡ್ಕೊಂಡಿದ್ದಾಳೆ. ಬತ್ತಳಿಕೆ, ಇದು ಬತ್ತಳಿಕೆ, ಇದು ಪೂರ್ತಿ ಇದು ಬತ್ತಳಿಕೆ, ಇದು ಬತ್ತಳಿಕೆಯಲ್ಲಿರತಕ್ಕಂಥ ಬಾಣಗಳು, ಬತ್ತಳಿಕೆಯಲ್ಲಿರ್ತಕ್ಕಂಥ ಬಾಣಗಳು ಹಿಡ್ಕೊಂಡಿದ್ದಾರೆ. ಇಲ್ಲಿ ಅವರ ಕೆಳಗಡೆ ಕೂತಿರ್ತಕ್ಕಂಥ ಮತ್ತೋರ್ವ ಪುರುಷ ಇಲ್ಲೂ ಅವಳ ಕಾಲನ್ನು ಹಿಡ್ಕೊಂಡು ಅವಳ ಕಾಲಿನಿಂದ ಏನನ್ನು ತೆಗೆಯುವಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಏನು ತೆಗಿತಾ ಇದ್ದಾನೆ ಅವಳ ಕಾಲಿನಿಂದ ಅನ್ನೋವಂಥದ್ದು ಒಂದು ವಿಸ್ಮಯ. ಇಲ್ಲಿ ಏನು ತೆಗಿತಾ ಇದ್ದಾನೆ ಅವಳ ಕಾಲಿಂದ ಅನ್ನೋಂಥದ್ದು ವಿಸ್ಮಯ. ಅವಳು ತನ್ನ ಕೈಯನ್ನು ಅವ್ರ ಮೇಲೆ ಇಟ್ಕೊಂಡಿದ್ದಾರೆ. ಇದು ಒಬ್ಬ ಯುವತಿ. ಬಹುಶಃ ಅವಳು ಕಾಲೊಂದಿಗೆಯನ್ನು ಹಾಕ್ತಿರ್ಬೋದಾ ಅಥವಾ ಕಾಲಿನಲ್ಲಿ ಏನಾದ್ರು ಸಿಕ್ಕಾಕೊಂಡಿರೋಂಥ ಮುಳ್ಳನ್ನು ತೆಗಿತಿರ್ಬೋದಾ? ಯಾಕೆ ಇವಳು ಯುವತಿ ಅಂದರೆ ಇವಳ ಜಡೆಯ ಡಿಸೈನ್ ಇಲ್ಲಿ ನೋಡಿ, ಇವಳ ಜಡೆ ನೋಡಿ, ಇವಳು ಹೆಣೆದಿರತಕ್ಕಂಥ ಜಡೆಯನ್ನು ಇಲ್ಲಿ ನೋಡಿ ನೀವು, ಎಷ್ಟು ಅದ್ಭುತವಾಗಿ ಜಡೆಯನ್ನು ಹೆಣೆದಿದ್ದಾರೆ. ಈ ಯುವತಿಗೆ ಇವಳು ನೋಡಿ, ಇಲ್ಲಿ ಇವಳ ಜಡೆ ಇಲ್ಲರ್ರಿ ಹೆಂಗಿದೆ, ಇವಳು ಜಡೆ ಡಿಸೈನ್ ನೋಡ್ರಿ ಹೆಂಗಿದೆ, ನೋಡ್ತಾ ಇದ್ದೀರಾ? ಎಷ್ಟು ಚೆನ್ನಾಗಿದೆ. ಸೊ ಈ ಯುವತಿ ಧನುರ್ಧಾರಿಯಾದಂಥ ಯುವತಿ, ಬತ್ತಳಿಕೆ ಮತ್ತು ಬಾಣಗಳನ್ನು ಹಿಡ್ಕೊಂಡಿರ್ತಕ್ಕಂಥ ಯುವತಿ. ಅವಳ ಜಡೆ ಮತ್ತು ಅವಳ ಸಹಾಯಕಿಯೊಬ್ಬಳು ಮತ್ತು ಅವಳ ಜಡೆಯನ್ನು ಡಿಸೈನ್ ಮಾಡಿ ಅವಳ ಕಾಲ ಪಾದದ ಬಳಿ ಕುಳಿತು ಇವಳೊಂದು ಪಾದವನ್ನು ಅವಳಿಗೆ ಕೊಟ್ಟಿದ್ದಾಳೆ. ಒಂದೇ ಪಾದದಲ್ಲಿ ನಿಂತಿದ್ದಾಳೆ. ಆ ಪಾದವನ್ನು ಅವಳಿಗೆ ಕೊಟ್ಟಿದ್ದಾಳೆ. ಆ ಪಾದದಲ್ಲಿ ಯಾವುದೋ ಆಯುಧದಿಂದ ಅವಳನ್ನು ಆ ಕಾಲನ್ನು ಏನು ಸರಿಪಡಿಸ್ತಾ ಇರುವಂಥದ್ದು. ಈಗ ಇವಳನ್ನು ನೋಡಿ, ಇಲ್ಲಿ ಹತ್ರ ನೋಡಿ, ಇಲ್ಲಿ ಮೂಗಿಗೆ ಒಂದು ಸರ್ಕ್ಯುಲರ್ ಒಂದು ಮೂಗ್ನತ್ತು ಹಾಕಿದ್ದಾಳೆ ನೋಡಿ, ಇಲ್ಲಿ ನೋಡಿ, ಮೂಗ್ತಿ, ಮೂಗ್ನತ್ತು, ಮೂಗ್ಬಟ್ಟು ನೋಡಿ, ಸರ್ಕ್ಯುಲರ್. ಅದಕ್ಕೆ 1 2 3 4 5 6 ಮುತ್ತು, ಮಧ್ಯದಲ್ಲಿ ಒಂದು ದೊಡ್ಡ ಮುತ್ತು. ಆಯಿತಾ? ಇವಳ ಹಣೆ ಮೇಲಿರ್ತಕ್ಕಂಥ ತಿಲಕದ ಡಿಸೈನ್ ಅದು ಎಷ್ಟು ಚೆನ್ನಾಗಿ ನೋಡ್ರಿ, ಎಷ್ಟು ಚೆನ್ನಾಗಿ ತಿಲಕ. ಮತ್ತು ಇವಳಿಗೆ ಹಣೆಗೆ ಕಟ್ಕೊಂಡಿರ್ತಕ್ಕಂಥ ಹೆಡ್ ಬ್ಯಾಂಡ್ ಚಿನ್ನದ್ದು, ಚಿನ್ನ ವಜ್ರ ರತ್ನಾಭರಣಗಳ ಖಚಿತವಾದಂಥ ಹೆಡ್ ಬ್ಯಾಂಡನ್ನು ಹಾಕೊಂಡಿದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಎಂಥೆಂಥ ಶಿಲ್ಪಗಳು ನಮ್ಮಲ್ಲಿ. ಮತ್ತೊಂದು ವಿಶೇಷ, ಒಬ್ಬ ಬೇಟೆಗಾರನ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಬೇಟೆಯಾಡದಂಥ ಈ ಬೇಟೆಗಾರ 2 ಜಿಂಕೆಯನ್ನು ಕೊಂದು ಅದನ್ನು 2 ಕೋಲಿಗೆ ಕಟ್ಕೊಂಡ್ಬರ್ತಾನೆ ಬೇಟೆಗಾರ. ಆಯಿತಾ? ಈ ಬೇಟೆಗಾರನಿಗೆ ನಮ್ಮ ರೈತರು ಮಳೆಗಾಲದಲ್ಲಿ ಹಾಕ್ಕೊಳ್ಳುವಂಥ ಒಂದು ಗೋಣಿಚೀಲ ದೊಡ್ಡದು, ಏನೇ ಕಾರಣಕ್ಕೂ ನೆನೆದೇ ಇರಲಿ ಅಂತ. ನೋಡ್ರಿ ಕವಚ ನೋಡಿ, ಕವಚ ನೋಡಿ, ಎಷ್ಟು ದೊಡ್ಡ ಕವಚ ನೋಡಿ. ಇಟ್ ಈಸ್ ಲೈಕ್ ಎ ಬಿಗ್ ಗೌನ್, ಒಂದು ರೈನ್ ಕೋಟ್ ಥರ ಇವ್ನು ಹಾಕ್ಕೊಂಡಿದ್ದಾನೆ ನೋಡಿ. ದೊಡ್ಡದಾದಂಥ ಒಂದು ರೈನ್ ಕೋಟ್ ಥರ ಇವ್ನು ಹಾಕ್ಕೊಂಡಿದ್ದಾನೆ. ಒಂದು ಕೋಲ್ ಇಟ್ಕೊಂಡಿದ್ದಾನೆ, 2 ಇದನ್ನು ನೇತು ಹಾಕ್ಕೊಂಡಿದ್ದಾನೆ, 2 ಜಿಂಕೆಗಳನ್ನು. ಯಾಕೆಂದರೆ ಜಿಂಕೆ ಅಂತ ಯಾಕಂತೀನಿ ಅಂದರೆ ಉದ್ದದ ಕಿವಿಗಳು ನೋಡಿ, ಇಲ್ಲಿ ಉದ್ದದ ಕಿವಿಗಳು, ಇಲ್ಲಿ 2 ಉದ್ದವಾದಂಥ ಕಿವಿಗಳಿದೆ. ಸೊ ಹಾಗಾಗಿ ಇದು ಜಿಂಕೆ. ನೋಡಿದ್ರ ಎಷ್ಟು ಅದ್ಭುತವಾಗಿದೆ. ಮೇಲೆ ಮಿಕ್ಕಂತೆ ನಾಟ್ಯ ಭಂಗಿಯಲ್ಲಿರ್ತಕ್ಕಂಥ ಯುವತಿಯರನ್ನು ನೀವು ಕಾಣ್ಬೋದು. ಎಲ್ಲವೂ ನಾಟ್ಯ ಭಂಗಿಯಲ್ಲಿರ್ತಕ್ಕಂಥ ಯುವತಿಯರು. ಆ ಸುತ್ತಲೂ ನಾಟ್ಯ ಭಂಗಿಯಲ್ಲಿರ್ತಕ್ಕಂಥ ಯುವತಿಯರನ್ನೇ ನೀವು ನೋಡ್ಕೊಂಬರ್ಬೋದು. ಮತ್ತು ಈ ಕಡೆ ಅದೇ ಮತ್ತೊಬ್ಬ ಬೇಟೆಗಾರನ ನೋಡ್ಬೋದು. ಬಟ್ ಇಟ್ಸ್ ಎ ಡಿಫರೆಂಟ್ ಡಿಸೈನ್ ಆಫ್ ಬೇಟೆಗಾರ. ಈ ಬೇಟೆಗಾರನಿಗೇನಪ್ಪ ವಿಶೇಷ ಅಂತಂದರೆ ಇವನ ಕಿವಿಗಳನ್ನು ಗಮನಿಸಿ. ಇವನ ಕಿವಿಗಳು ದೊಡ್ಡ 10 ಕಡಕಿನಂಥ ದೊಡ್ಡ ಕಿವಿಗಳು, ತುಂಬ ದೊಡ್ಡ ಕಿವಿಗಳನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ನೋಡಿ, ಇವನ ಕಿವಿಗಳು ಮತ್ತು ಕಣ್ಣುಗಳು ಭಾಳ ವಿಶೇಷವಾದಂಥ ಕಿವಿಗಳು ಮತ್ತು ಕಣ್ಣುಗಳನ್ನು ನೀವು ನೋಡ್ತಾ ಇದ್ದೀರಾ. ಇವನ ಡ್ರೆಸ್ಸಿಂಗ್ ಸೆನ್ಸು ಸಹ ಬೇರೆ ಇದೆ. ಯಾಕೆಂದರೆ ಇವನು ಆ ಕಾಲದ ಪಟ್ಟಣದಲ್ಲಿದ್ದ ಒಬ್ಬ ಸೈನಿಕಾಧಿಕಾರಿ ಆಗಿದ್ದಿರಬಹುದು. ಯಾಕೆಂತಂದರೆ ಅವನು ಸಾಮಾನ್ಯ ಹಳ್ಳಿಗ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಬನ್ನಿಮ್ಮ ಇವನು ಸಾಮಾನ್ಯನಾದಂಥ ಹಳ್ಳಿಗ, ಯಾವುದೇ ಆಭರಣಗಳಿಲ್ಲದೆ ಸೀದಾ ಆದಂಥ ನಮ್ಮಂಥ ನಿಮ್ಮಂಥವ್ರು ಹಾಕೊಳ್ಳೋಂಥ ಡ್ರೆಸ್ ಹಾಕೊಂಡ್ಬಂದಿದ್ರೆ, ಇವನು ನೋಡಿ, ಇವನು ಸೊಂಟ ಪಟ್ಟಿ ಇದೆ, ಇವನು ಒಂದು ಕಚ್ಚೆಯನ್ನು ಕಟ್ಕೊಂಡಿದ್ದಾನೆ. ಇಲ್ಲಿ ನೋಡಿ, ಇವನು ತುಂಬ ಡಿಸೈನರ್ ವೇರ್ ಇದು ನೋಡಿ. ಇಲ್ಲಿ ಇವನು ತಲೆ ಮೇಲೆ ಒಂದು ತುರುಬು ಸಹ ಇದೆ, ನೋಡಿದ್ರೆ ಇದು. ಇವನು ಪಟ್ಟಣದಲ್ಲಿರ್ತಕ್ಕಂಥ ಆ ಕಾಲದ ಸೈನ್ಯಾಧಿಕಾರಿ ಎಂದು ಹುದ್ದೆಯಲ್ಲಿ ಇರತಕ್ಕಂಥವನು. ಈ ಬೇಟೆಯನ್ನು ಎತ್ಕೊಂಡು ಬರ್ತಾ ಇದ್ದ. ನೋಡಿದ್ರ ಇವನ ಕಾಲಲ್ಲಿ ನೋಡಿ, ಇವನ ಕಾಲಲ್ಲಿ ಕಡಗಗಳನ್ನು ಹಾಕಿದ್ದಾನೆ. ಸೊ ಇವನು ದುಡ್ಡಿರೋನು, ಅಧಿಕಾರಿ ವರ್ಗದವನು. ಇವನು ಸಾಮಾನ್ಯ, ಇವನು ದುಡ್ಡಿರೋ.
ನೋಡಿದ್ರಾ? ಮತ್ತೊಂದು ವಿಶೇಷವನ್ನು ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಏನಪ್ಪ ಅಂತಂದರೆ ನವಿಲನ್ನು ಎತ್ಕೊಂಡಿರ್ತಕ್ಕಂಥ ಮತ್ತೋರ್ವ ಬಾಲೆ. ನವಿಲು ನೋಡಿ ಇಲ್ಲಿ ಕಂಕ್ಲಲ್ಲಿ ಎತ್ಕೊಂಡಿದ್ದಾಳ್ರಿ ನವಿಲನ್ನು, ಇಲ್ಲರಿ ನವಿಲನ್ನು ಎತ್ಕೊಂಡಿರ್ತಕ್ಕಂಥ ಬಾಲೆ ನೋಡಿದ್ರಾ ನವಿಲನ್ನು? ಇಲ್ಲಿ ನೋಡಿ, ಇವಳು ಸಹ ಧನುರ್ಧಾರಿ ಆಗಿದ್ದಾಳೆ ಮತ್ತು ಇವಳ ಜಡೆಯನ್ನು ಸಹ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇವಳು ತಲೆಯನ್ನು ಹಿಂದಕ್ಕೆ ಬಾಚಿ ಇಲ್ಲರ್ರಿ ನೀವು ನನ್ನನ್ನು ವೀಕ್ಷಕರು ಇದನ್ನ ವಿಗ್ರಹಗಳನ್ನು ಮುಟ್ಟಬೇಡಿ ಅಂತ ಹೇಳ್ತೀರಿ. ಮುಂದಿನ ಸರಿಯಿಂದ ನಾನು ಲೇಸರ್ ಗನ್ ತೊಗೊಂಬರ್ತೀನಿ, ಅಲ್ಲಿವರೆಗೆ ಕ್ಷಮೆಯಲ್ಲಿ. ತಲೆಯನ್ನು ಎತ್ತಿ ಕಟ್ಟಿ ಒಂದು ಹೆಡ್ ಬ್ಯಾಂಡ್ ಹಾಕಿ ಇವಳು ನೋಡಿ ಇಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ ನೋಡಿ. ನಮಸ್ತೆ. ಧನ್ಯವಾದ. ಇಲ್ಲಿ ನೋಡಿ ಇವಳು ಜಡೆ ನೋಡ್ತಾ ಇದ್ದೀನಿ. ಮತ್ತು ಇವಳು ಧನುರ್ಧಾರಿಯಾಗಿದ್ರೂ ಅದರ ಮೇಲೆ ಒಂದು 2 ಕಡೆ ಗಿಳಿಗಳನ್ನು ಕೂರಿಸ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿದ್ರ? ಮತ್ತು ಇಲ್ಲೂ ಸಹ ಅವಳು ತನ್ನ ಪಾದವನ್ನು ಮತ್ತು ಅವಳು ತನ್ನ ಸಹಾಯಕಿಗೆ ಕೊಟ್ಟಿದ್ದಾಳೆ. ಅವಳು ಒಂದು ಎಡಗೈಯಲ್ಲಿ ಆ ಪಾದವನ್ನು ಹಿಡಿದುಕೊಂಡು ಬಲಗೈಯಲ್ಲಿ ಒಂದು ಆಯುಧವನ್ನು ಉಪಯೋಗಿಸಿ ಅವಳು ಪಾದವನ್ನು ಸರಿ ಮಾಡ್ತಾ ಇದ್ದಾಳೆ. ನೋಡಿದ್ರ? ಎಲ್ಲ ವಾದ್ಯ ವೃಂದಗಳಲ್ಲಿ ನಾನು ತೋರಿಸಿರೋ ಹಾಗೆ ವೀಣೆಗಳನ್ನು ನೋಡಿದಿರಿ, ತಂಬೂರಿಗಳನ್ನು ನೋಡಿದಿರಿ, ಮೃದಂಗವನ್ನು ನೋಡಿದಿರಿ, ಘಟವನ್ನು ನೋಡಿದಿರಿ. ನೀವು ಈ ತಬಲ ಇದನ್ನು ನೋಡಿಲ್ಲ. ನೋಡಿ ಇಲ್ಲಿ, ಅಲ್ಲಿ ನೋಡಿ, ಒಬ್ಬಳು ಈ ನೃತ್ಯ ತಂಡದಲ್ಲಿರ್ತಕ್ಕಂಥ ಒಬ್ಬಳು ಕಲಾವಿದೆ ಅದನ್ನು ಆ ಒಂದು ವಾದ್ಯವನ್ನು ಹಿಡ್ಕೊಂಡು ಅವಳು ಬಾರಿಸ್ತಾ ಇದ್ದಾಳೆ. ಆದರೆ ನೀವು ನೋಡ್ಬೋದು ಅದನ್ನು. ನಾವೆಲ್ಲ ರಿಷಿ ಕಪೂರ್ ಸಿನಿಮಾದಲ್ಲಿ ಇದನ್ನು ನೋಡಿದ್ದೀವಿ, ತಬ್ಲಿ ವಾಲೆ ಅಂತ ಒಂದು ಭಾಳ ಸೊಗಸಾದಂಥ ಹಾಡು ನೀವು ನೋಡಿದ್ದೀರ ರಿಷಿ ಕಪೂರ್ದು. ಆ ಹಾಡಿನಲ್ಲಿ ಇದನ್ನೇ ಅವನು ಬಾರಿಸ್ತಾ ಇರ್ತಾನೆ. ಸೊ ನಾವು ಆಧುನಿಕವಾಗಿ ಹೇಳೋದಾದರೆ ಅದು ಶತಶತಮಾನಗಳಿಂದ ಈ ಒಂದು ವಾದ್ಯ ನಮ್ಮ ಭಾರತೀಯ ಜನರ ಬಳಕೆಯಲ್ಲಿತ್ತು, ಕಲಾವಿದರ ಬಳಕೆಯಲ್ಲಿತ್ತು ಅನ್ನೋದಕ್ಕೆ ಈ ತಬಲವೇ ಸಾಕ್ಷಿ. ಎಷ್ಟು ಚೆನ್ನಾಗಿದೆ ನೋಡಿದ್ರೆ? ಒಂದು ದೇವಸ್ಥಾನ ಇದ್ದಂಗೆ ಇನ್ನೊಂದು ದೇವಸ್ಥಾನ ಇಲ್ಲ, ಒಂದು ಡಿಸೈನ್ ಇದ್ದಂಗೆ ಇನ್ನೊಂದು ಡಿಸೈನ್ ಇಲ್ಲ. ಗಂಗರ ಡಿಸೈನ್ ಬೇರೆ, ಚಾಲುಕ್ಯರದ್ದು ಬೇರೆ, ಚೋಳರದ್ದು ಬೇರೆ, ಹೊಯ್ಸಳರದ್ದು ಬೇರೆ. ಇದು ಗಂಗಾ ಮತ್ತು ಚೋಳರ ಸಂಗಮವಾದಂಥ ದೇವಸ್ಥಾನ. ಈಗ ಇಷ್ಟನ್ನೆಲ್ಲ ನಾನು ತೋರಿಸ್ತಿದ್ದೀನಿ. ಈಗ ಈ ದೇವಸ್ಥಾನಕ್ಕೆ ಕೋಲಾರಮ್ಮ ಅಂತ ಯಾಕೆ ದೇವಸ್ಥಾನ ಬಂತು, ಈ ಊರಿಗೆ ಕೋಲಾರ ಅಂತ ಯಾಕೆ ಹೆಸರು ಬಂತು, ಅಲ್ಲಿ ನಿಂತು ಹೇಳೋಂಥ ಸಮಯ ಬನ್ನಿ. ಮತ್ತು ನಾನು ನಿಮಗೆ ಎಲ್ಲ ದೇವಸ್ಥಾನಗಳಲ್ಲಿ ಕೋಟೆ ಕೊತ್ತಲಗಳಲ್ಲಿ ತೋರಿಸಿರೋ ಹಾಗೆ ಮೀನು, ಈ ಮೀನಿನ ಮುಖ ಯಾವ ದಿಕ್ಕಿಗಿದೆ ಆ ದಿಕ್ಕಲ್ಲಿ ಆ ಕಾಲದಲ್ಲಿ ನೀರಿತ್ತು. ಈ ಕೋಟೆ ಕಟ್ಟಿದಂಥ ಕಾಲದಲ್ಲಿ, ಈ ದೇವಸ್ಥಾನ ನಿರ್ಮಾಣ ಆದಂಥ ಕಾಲದಲ್ಲಿ ಈ ಮೀನಿನ ಮುಖ ಯಾವ ದಿಕ್ಕಿಗಿದೆ ಆ ದಿಕ್ಕಿನಲ್ಲಿ ಒಂದು ಕೆರೆಯೋ, ಒಂದು ಬಾವಿಯೋ, ಒಂದು ದೊಡ್ಡ ಸರೋವರವೋ ಇತ್ತು. ಈಗ ಇದೆಯಾ ಗೊತ್ತಿಲ್ಲ, ಈಗ ಹುಡುಕ್ತೀನಿ ನಾನೀಗ. ಈಗ ಬನ್ನಿ, ಈಗ ಒಂದು ಶಿಲಾಶಾಸನವನ್ನು ತೋರಿಸಿ ಆಮೇಲೆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಒಳಗಡೆ ದೇವರನ್ನ ವೀಡಿಯೋ ಮಾಡೋಕ್ಕೆ ಇನಿವೇ ನಮಗೆ ಬಿಡಲ್ಲ. ಸೊ ಒಳಗಡೆ ದೇವರನ್ನ ನೀವು ಕೋಲಾರಮ್ಮ ಮಾತ್ರ ಭಾಳ ಅದ್ಭುತವಾಗಿದೆ ಕಣ್ರಿ. ದೇವರು ಕಣ್ಣಿಂದ ನೋಡಿ ಅದನ್ನು ಆನಂದಿಸಬೇಕು. ಅದನ್ನು ಬಂದು ತೋರಿಸ್ತೀನಿ. ಅದಕ್ಕೆ ಮುಂಚೆ ಕೋಲಾರ ಅನ್ನೋದು ಹೇಗೆ ಬಂತು ಅಂತ ಹೇಳುವಂಥ ಸಮಯ ಈಗ ಬನ್ನಿ. ಕೋಲಾರದ ಸ್ಥಳನಾಮದ ಬಗ್ಗೆ ನಮ್ಮ ಹಿರಿಯರು, ನನ್ನ ಗೌರವಾನ್ವಿತ ಸ್ನೇಹಿತರು ಆದಂಥ ಬಿ ರಾಜಶೇಖರಪ್ಪನವರು, ಚಿತ್ರದುರ್ಗದ ಪ್ರಖ್ಯಾತ ಇತಿಹಾಸಕಾರರಾದಂಥ ಬಿ ರಾಜಶೇಖರಪ್ಪನವರು ಒಂದು ಕೋಲಾರದ ಸ್ಥಳನಾಮ ಅಧ್ಯಯನ ಅಂತ ಮಾಡಿ ಒಂದು ಪುಸ್ತಕ ಬರೆದಿದ್ದಾರೆ. ಅಂದರೆ ಇವು ಎಲ್ಲರೂ ಬರೆದಿದ್ದಾರೆ. ಇದನ್ನು ರಾಜಶೇಖರಪ್ಪನವ್ರದ್ದು ನಾನು ಇಟ್ಕೊಂಡಿದ್ದೀನಿ. ಕೋಲಾರ 5ನೇ ಶತಮಾನದಲ್ಲಿ ಪ್ರಚಲಿತದಲ್ಲಿದ್ದಂಥ ಪಟ್ಟಣ. 5ನೇ ಶತಮಾನದಿಂದ ಇವತ್ತಿನವರೆಗೂ ಇರುವಂಥ ಅತ್ಯಂತ ಪ್ರಾಚೀನ ನಗರಿ. ಈ ಭಾರತದಲ್ಲಿ ಇರುವಂಥ ಅತ್ಯಂತ ಪ್ರಾಚೀನ ನಗರಿಗಳಲ್ಲಿ ಒಂದು ಕೋಲಾರ. ಈ ಕೋಲಾರನ ಮುಂಚೆ ಕೋಲಾಳ ಅಂತ ಕರೀತಾ ಇದ್ರು. ಅದಕ್ಕೆ 2 ಐತಿಹ್ಯ ಇದೆ. 2 ಐತಿಹ್ಯ ಅಂದರೆ 2 ಕಥೆ ಇದೆ. ಕೋಲಾರ ಅಥವಾ ಕೋಲಾರಮ್ಮ ಅಂತ ಯಾಕೆ ಬಂತು ಅಂತ 2 ಐತಿಹ್ಯ ಇದೆ. ಅದರಲ್ಲಿ ಮೊದಲನೇ ಐತಿಹ್ಯ ಏನಪ್ಪ ಅಂದರೆ, ಪುರಾಣ ಕಾಲಕ್ಕೆ ಹೋದರೆ ನಿಮ್ಗೆ ಗೊತ್ತು, ಕ್ಷತ್ರಿಯ ಕುಲಕ್ಕೆ ಸೇರಿದಂಥ ಕಾರ್ತವೀರ್ಯಾರ್ಜುನ ಈ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿದ್ದ. ಕಾರ್ತವೀರ್ಯಾರ್ಜುನ ಆಳ್ತಾ ಇದ್ದಂಥ ಊರು ಇದು ಕೋಲಾರ ಅನ್ನುವಂಥದ್ದು ಒಂದು ಮಾತಿದೆ. ಸೊ ಕಾರ್ತವೀರ್ಯಾರ್ಜುನ ಇಲ್ಲಿ ಬೇಟೆಗಾಗಿ ಅರಣ್ಯಕ್ಕೆ ಹೋಗಿದ್ದಾಗ ಒಂದು ದೇವಲೋಕದ ಹಸು ಜಮದಗ್ನಿ ಮಹರ್ಷಿಗಳ ಹತ್ರ ಇತ್ತು. ಅದನ್ನು ಸುರಭಿ ಅಂತಾರೆ, ಅದನ್ನು ಕಾಮಧೇನು ಅಂತಾರೆ, 2 ಅಂತಾರೆ. ಇವರು ಸುರಭಿ ಅಂತ ತಗೊಂಡಿದ್ದಾರೆ. ಆ ಸುರಭಿನ ಕೊಡಿ ಅಂತ ಕೇಳ್ತಾನೆ ಕಾರ್ತವೀರ್ಯಾರ್ಜುನ ಜಮದಗ್ನಿ ಮಹರ್ಷಿಗಳಿಗೆ. ಅವ್ರು ಕೊಡಲ್ಲ ಅಂತಾರೆ. ಕಾರ್ತವೀರ್ಯಾರ್ಜುನನ ಕೋಪ ಬರುತ್ತೆ. ಕೋಪ ಬಂದಾಗ ಅವನ ಅದ್ರ ಮೇಲೆ, ಆಶ್ರಮದ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿದಾಗ ಜಮದಗ್ನಿಗಳ ಮಗನಾದಂಥ ಪರಶುರಾಮ ದೇವರು ಕೇಳಬೇಕೆ ತುಂಬ ಕೋಪಾವಿಷ್ಟನಾಗಿ ಬಂದು ಅವನನ್ನು ಕೊಂದು ಹಾಕ್ಬಿಡ್ತಾನೆ. ಕಾರ್ತವೀರ್ಯಾರ್ಜುನನ ಬಂದು ಸಂಹಾರ ಮಾಡ್ತಾರೆ. ಕಾರ್ತವೀರ್ಯಾರ್ಜುನನ ಮಕ್ಕಳಿಗೆ ವಿಚಾರ ಗೊತ್ತಾಗುತ್ತೆ. ಅವರು ಸೈನ್ಯ ದಂಡೆತ್ಕೊಂಡು ಅರಣ್ಯಕ್ಕೆ ಹೋಗಿ ಆವಾಗ ಅಲ್ಲಿ ನೋಡಿದ್ರೆ ಪರಶುರಾಮ ದೇವರು ಇರೋದಿಲ್ಲ. ಅವರ ತಂದೆಯಾದಂಥ ಜಮದಗ್ನಿ ಮಹರ್ಷಿಗಳನ್ನು ಕೊಂದು ಹಾಕ್ತಾರೆ.
ಇದನ್ನು ನೋಡಿದಂಥ ಪರಶುರಾಮ ಇಡೀ ಕ್ಷತ್ರಿಯ ಕುಲವನ್ನೇ ನಾನು ಕೊಲ್ತೀನಿ ಅಂತ ಹೊರಟರು ಅಂದ್ರೆ ಆ ಕಥೆ ನಿಮಗೆ ಗೊತ್ತೇ ಇದೆ. ಯುದ್ಧ ಅಥವಾ ಈ ಕೋಲಾಹಲ ಏನು ನಡೀತು ಅದು ಈ ಪ್ರದೇಶ. ಪರಶುರಾಮ ದೇವರು ಕಾರ್ತಿವೀರ್ಯಾರ್ಜುನನ್ನು ಕೊಂದಂಥ ಪ್ರದೇಶ, ಕಾರ್ತಿವೀರ್ಯಾರ್ಜುನನ ಮಕ್ಕಳು ಜಮದಗ್ನಿಯನ್ನು ಕೊಂದಂಥ ಪ್ರದೇಶ ಈ ಸುತ್ತಮುತ್ತಲ ಪ್ರದೇಶ. ಇಲ್ಲಿ ತುಂಬ ದೊಡ್ಡ ಕೋಲಾಹಲ ಆಯಿತು ಅಂತ ಇದನ್ನು ಕೋಲಾರ ಅಂತ ಕರೀತಾರೆ. ಹಾಗಾಗಿ ಇದನ್ನು ಕೋಲಾಹಲದ ಅಮ್ಮ ಅಂಥೇಳಿ, ಇದು ಕೋಲಾರದಮ್ಮ ಅಂಥೇಳಿ ಕೋಲಾರಮ್ಮ ಆಗ್ತಾಳೆ. ಈ ಕೋಲಾಹಲ ಬೆಟ್ಟದಲ್ಲೆಲ್ಲ ಪ್ರತಿಧ್ವನಿಸಿತು. ಅಂದರೆ ದೊಡ್ಡ ಗಲಾಟೆ, ಯಾವಾಗ ದೊಡ್ಡ ಯುದ್ಧ, ಆ ದೊಡ್ಡ ಯುದ್ಧ, ನಗಾರಿಗಳು, ಅವರ ಕತ್ತಿಯ ಕೂಗು, ಸೈನಿಕರ ಕೂಗು, ಕೇಕೆ, ರಣಕೇಕೆ ಎಲ್ಲ ಬೆಟ್ಟ ಗುಡ್ಡ ನಗರಗಳಲ್ಲೆಲ್ಲ ಪ್ರತಿಧ್ವನಿಸಿ ತುಂಬ ಕೋಲಾಹಲ ಉಂಟಾಗಿ ಈ ಪ್ರದೇಶಕ್ಕೆ ಕೋಲಾಹಲ ಅಂತಲೇ ಹೆಸರು ಬಂತು. ಆಮೇಲೆ ಕೋಲಾಳ, ಕೋಲಾರ ಆಯಿತು. ಎಲ್ಲಿನ ತಾಯಿ ಕೋಲಾರಮ್ಮ ಆತು. ಇದು ಒಂದು ಕಥೆ. ಸೊ ಇದು ಒಂದು ಕಥೆ. ಇಲ್ಲಿ ಇನ್ನೂ ಈಗ ಶಾಸನ ತೋರಿಸ್ಬಿಟ್ಟು ಇನ್ನೊಂದು ಕಥೆ ಹೇಗೆ ಬಂತು ಅಂತ ಹೇಳ್ತೀನಿ ಬನ್ನಿ. ನೀವು ಕೋಲಾರಮ್ಮನ ಗರ್ಭಗುಡಿ ಒಳಗಡೆ ಹೋಗೋಕ್ಕೆ ದಾರಿಯಲ್ಲಿ ಒಂದು ದ್ವಾರದ ಪಕ್ಕದಲ್ಲೇ ಒಂದು ಅದ್ಭುತವಾದಂಥ ಒಂದು ವೀರ್ಗಳನ್ನು ನೀವು ನೋಡ್ತಾ ಇದ್ದೀರಾ. ತುಂಬ ದೊಡ್ಡದಾದಂಥ ಭಾಳ ವಿಶೇಷವಾದಂಥ ವೀರ್ಗಳುಗಳು. ಇಂಥ ವಿಶೇಷವಾದಂಥ ವೀರ್ಗಳುಗಳು ತುಂಬ ಇದೆ. ಆದರೂ ಇದೊಂದು ವಿಶೇಷ ಏನಪ್ಪ ಅಂತಂದರೆ, ಈ ವೀರ ತುರುಬನ್ನು ಕಟ್ಟಿದಂಥ ವೀರ. ಆವಾಗೆಲ್ಲ ಹಿಂಗೆ ತುರುಬು ಕಟ್ಟೋರು ಹಿಂದೆ ನೋಡ್ರಿ. ಅದಕ್ಕೆ ಈಗ ನಮ್ಮ ಹೀರೋಗಳನ್ನು ಈ ಕಡೆ ತುರುಬು ಕಟ್ಟೋದು ಎಲ್ಲರೂ. ತುರುಬು ಕಟ್ಟಿದಂಥ ವೀರ ಇಲ್ಲಿ ನೋಡಿ, ಅವನು ಒಂದು ಯುದ್ಧಕ್ಕೆ ಬೇಕಾದಂಥ ಒಂದು ಕಚ್ಚೆಯನ್ನು ಕಟ್ಟಿದ್ದಾನೆ, ವೀರ್ಗಚ್ಚೆಯನ್ನು ಕಟ್ಟಿದ್ದಾನೆ. ಈ ವೀರ್ಗಚ್ಚೆಯಲ್ಲಿ ಒಂದು ಗುದ್ದುಬಾಕು ಇಟ್ಟಿದ್ದಾನೆ. ಗುದ್ದುಬಾಕು ಅಂತೀವಿ ನಾವು ಅದನ್ನು. ಇಲ್ಲೊಂದು ಬಾಕು ಇಟ್ಟಿದ್ದಾನೆ. ಎಲ್ಲ ವೆಪನ್ಸ್ಗಳು ಕೈಯಿಂದ ಹೊರಟೋದ್ಮೇಲೆ ಈ ಗುದ್ದುಬಾಕನ್ನು ತೆಗೆದವನು ಫೈನಲ್ ಫೈಟಿಂಗ್ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಇಲ್ಲೊಂದು ಗುದ್ದುಬಾಕು ನೋಡಿ. ಅವನ ಗುದ್ದುಬಾಕು, ಅವನ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಗುದ್ದುಬಾಕು. ಆಯಿತಾ. ಅವನ ಹೊಕ್ಕಳನ್ನು ಸಹ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಅವನ ಕಂಠಾಭರಣಗಳನ್ನು ನೋಡ್ಬೋದು. 1, 2, 3, 4 ಕಂಠಾಭರಣಗಳು. ಅವನ ಕಿವಿಯಲ್ಲಿರ್ತಕ್ಕಂಥ 10 ಕಡಕುಗಳನ್ನು ನೋಡ್ಬೋದು. ಈ ಕೈಯಲ್ಲಿ ಒಂದು ವೀರಭದ್ರನ ಕತ್ತಿಯನ್ನು ಇಟ್ಕೊಂಡಿದ್ದಾನೆ ನೋಡಿ. ಇಲ್ಲಿ ವೀರಭದ್ರನ ಕತ್ತಿ, ಆ ವೀರಭದ್ರನ ಕತ್ತಿಯನ್ನು ಅರ್ಧಚಂದ್ರಾಕಾರದ ಚಂದ್ರಾಯುಧ ಅಂತ ಕರಿತೀವಿ ನಾವು ಇದನ್ನ. ಮದಕರಿ ನಾಯಕರ ಹತ್ರನೂ ಇತ್ತು ಈ ಚಂದ್ರಾಯುಧ. ಮದಕರಿ ನಾಯಕರ ಹತ್ರ ಇದ್ದಂಥ 20 ಚಿಲ್ಲರ ಆಯುಧಗಳಲ್ಲಿ ಈ ಚಂದ್ರಾಯುಧವೂ ಒಂದು. ಸೊ ಈ ಚಂದ್ರಾಯುಧವನ್ನು ಸಹ ಇಟ್ಕೊಂಡಿದ್ದಾನೆ ಇವನು ತುರುಬಕ್ಕೆ ಕಟ್ಟಿರೋಂಥ ಬಟ್ಟೆ ಹಾರಾಡ್ತಾ ಇದೆ, ಗಾಳಿಯಲ್ಲಿ ಹಾರಾಡ್ತಾ ಇದೆ. ಆಯಿತಾ. ಈ ಕಡೆ ಗುರಾಣಿ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ಗುರಾಣಿ, ಇದು ಕತ್ತಿ, ಬಿಚ್ಚುಗತ್ತಿ. ಇದನ್ನ ಅಂತೀವಿ ಬಿಚ್ಚುಗತ್ತಿ ಅಂತೀವಿ. ನಮ್ಮ ಚಿತ್ರದುರ್ಗದ ಬಿಚ್ಚುಗತ್ತಿ ಭರಮಣ್ಣ ನಾಯಕರು ಏನಿದ್ರು ಅವ್ರ ಕತ್ತಿನೂ ಇದೇ ಥರ ಇದ್ದಿದ್ದು, ಬಿಚ್ಚುಗತ್ತಿ. ಈ ಬಿಚ್ಚುಗತ್ತಿ ಮತ್ತು ಗುರಾಣಿ ಅತ್ಯಂತ ತುಂಬ ಸುಂದರವಾದಂಥ ಗುರಾಣಿಯನ್ನು ಸಹ ಇಟ್ಕೊಂಡಿದ್ದಾನೆ. ಆ ಗುರಾಣಿಗೆ ಒಂದು ಆನೆ ತನ್ನ ದಂತದಿಂದ ಚುಚ್ಚುತ್ತಾ ಇದೆ. ಆ ದಂತ ಸಹ ಇಲ್ಲೇ ಇದೆ ನೋಡಿ. ಈ ಆನೆ ಮೇಲೆ ಕುಳಿತಂಥ ಮಾವುತ ಅದನ್ನು ಆನೆಯನ್ನು ಹುರಿದುಂಬಿಸ್ತಾ ಇದ್ದಾನೆ. ಒಂದು ಶೂಲದಿಂದ ಆನೆಯನ್ನು ಚುಚ್ಚುತ್ತಾ ಇದ್ದಾನೆ. ಈ ಶೂಲದಿಂದ ಆನೆಯನ್ನು ಅವನು ಚುಚ್ಚಿ ಹುರಿದುಂಬಿಸ್ತಾ ಇದ್ದಾನೆ. ಈ ಆನೆಯ ಮೇಲೆ 3 ಜನ ಕೂತಿರ್ತಕ್ಕಂಥದ್ದನ್ನು ನೀವಿಲ್ಲಿ ನೋಡ್ಬೋದು. 1, 2, 3 ಆನೆಯ ಮೇಲೆ ಕೂತಿರ್ತಕ್ಕಂಥ ಜನರನ್ನು ನೀವು ನೋಡ್ಬೋದು. ಅವರ ಕೈಯಲ್ಲೂ ಸಹ ಆಯುಧಗಳನ್ನು ನೋಡ್ಬೋದು. ಇದು ಬರೀ ಆನೆ ಮತ್ತು ಇವನ ನಡುವಿನ ಯುದ್ಧ ಆಗಿದೆ, ಅದು ಬೇರೆ ಮಾತು. ಅದಲ್ಲದೆ ಬೇರೆ ಬೇರೆ ಕಡೆಗಳಿಂದ ವೀರರು ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ಶೂಲಗಳನ್ನು ಹಿಡಿದುಕೊಂಡು ಹಾರಿ ಬರ್ತಾ ಇದ್ದಾರೆ. ಇವ್ರ ಕೈಯಲ್ಲೊಂದು ಶೂಲ ಇದೆ, ಇವ್ರ ಕೈಯಲ್ಲೊಂದು ಕತ್ತಿ ಇದೆ, ಇವನ ಕೈಯಲ್ಲೊಂದು ಶೂಲ ಇದೆ, ಇವನ ಕೈಯಲ್ಲೊಂದು ಶೂಲ ಇದೆ. ಇವರು ಕುದುರೆಯ ಮೇಲೆ ಹಾರಿ ಇವನ ಮೇಲೆ ಹಾರೋದಕ್ಕೆ ಬರ್ತಾ ಇದ್ದಾರೆ. ಇದರ ಪಾಠ ಏನಿದೆಯೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ಇದು ಪೂರ್ತಿ ನೆಲದಲ್ಲಿ ಹೂತು ಹೋಗಿದೆ, ಅಥವಾ ಇಷ್ಟೇ ಇರ್ಬೋದು. ತೆಗೆದ್ರೆ, ನಮಸ್ತೆ ಸರ್, ತೆಗೆದ್ರೆ ಈ ಪಾಠ ಸಂಪೂರ್ಣವಾಗಿ ಬರುತ್ತೆ ಅಂತ ನಾನು ಹೇಳ್ತೀನಿ. ಇವನು ಇಲ್ಲಿ ಮಾಡ್ತಾ ಇರತಕ್ಕಂಥ ಕಾಲದಲ್ಲಿ ಇವನ ಕಡೆ ಇರತಕ್ಕಂಥವರು ಸೈನಿಕರು ಸಹ ಇವನ ಹಿಂದೆ ಕುದುರೆಯಲ್ಲಿ ಇದ್ದಾರೆ. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಈ ಕುದುರೆಗೆ ಹಾಕಿರ್ತಕ್ಕಂಥ ಜೀನಿನಲ್ಲಿ, ಆ ಜೀನ್ ಒಳಗಡೆನೂ ಒಂದು ಕತ್ತಿ ಇದೆ ನೋಡಿ. ಆ ಜೀನ್ ಒಳಗಡೆನೂ ಒಂದು ಕತ್ತಿನ ಎಷ್ಟು ಸುಂದರವಾಗಿ ತೋರಿಸಿದ್ದಾನೆ. ಈ ಒಬ್ಬ ಯುವಕ ಅಥವಾ ಯೋಧ ಏಕಾಂಗಿಯಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಇಷ್ಟೂ ಸೈನಿಕರ ಜೊತೆಗೆ ಏಕಾಂಗಿ ಯುದ್ಧವನ್ನು ಇವನು ಮಾಡ್ತಾ ಇದ್ದಾನೆ. ಮತ್ತಿಲ್ಲಿ ಇವನ ಪರಿವಾರವೂ ಸಹ ಇದನ್ನು ನಿಂತ್ಕೊಂಡು ನೋಡ್ತಾ ಇದೆ, ಅಥವಾ ಯುದ್ಧದಲ್ಲಿ ಭಾಗಿಯಾಗಿದೆ. ಈ ಕಡೆ ಅವನ ಆಪೋಸಿಟ್ ಪರಿವಾರ ಅಂದರೆ ಶತ್ರು ಪರಿವಾರ ಏನಿದೆ, ಆ ಶತ್ರು ಪರಿವಾರದ ಜನ ಅಥವಾ ಶತ್ರು ಪರಿವಾರದಲ್ಲಿದ್ದಂಥ ಮಂತ್ರಿ ಅಥವಾ ರಾಜ ಪರಿವಾರ ಒಂದು ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಅವರನ್ನು ನೋಡ್ತಾ ಇದ್ದಾರೆ, ಈ ಯುದ್ಧವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಭಾಳ ಸವಿಸ್ತಾರವಾದಂಥ ಒಂದು ವೀರಗಲ್ಲು, ಭಾಳ ಸವಿಸ್ತಾರವಾದಂಥ ವೀರಗಲ್ಲು. ಈ ವೀರಗಲ್ಲಿನ ಪಾಠ ಏನಾದರೂ ಇದ್ದುಬಿಟ್ಟಿದ್ದರೆ ನಿಮಗೆ ಈ ವೀರನ ಹೆಸರು ಸಹ ಗೊತ್ತಾಗೋಗ್ತಿತ್ತು. ಇದು 100% ಇದು 10ನೇ ಶತಮಾನ ಮತ್ತು ಅದರ ಹಿಂದಿನ ಕಲ್ಲಿದು, 10ನೇ ಶತಮಾನದ ಹಿಂದಿನ ಕಲ್ಲು. ಇಷ್ಟೆಲ್ಲ ಹೇಳಿದ ಮೇಲೂ ನಾನು ಈ ವೀರನ ಮುಖದಲ್ಲಿರತಕ್ಕಂಥ ಮುಗುಳ್ನಗೆಯನ್ನು ನೀವು ನೋಡಲು ಮರೆಯಬೇಡಿ. ಅವನು ಯುದ್ಧರಂಗದಲ್ಲಿ ಆನೆಯೊಂದಿಗೆ ನೇರ ಯುದ್ಧವನ್ನು ಮಾಡ್ತಿರತಕ್ಕಂಥ ಈ ಯೋಧ ತನ್ನ ಮುಖದಲ್ಲಿ ಮುಗುಳ್ನಗೆಯನ್ನು ಉಳಿಸ್ಕೊಂಡಿದ್ದಾನೆ ನೋಡ್ರಿ.
ದ ಸೈನ್ ಆಫ್ ಅ ವಾರಿಯರ್. ನೋಡಿ, ಅವನ ಮುಖದಲ್ಲಿ ಏನೂ ಟೆನ್ಷನ್ ಕಾಳ್ತಾ ಇಲ್ಲ. ನೋಡಿ, ಅವನ ಅರಳಿದ ಕೆನ್ನೆಗಳು ಮತ್ತು ನಗು ಮುಖ, ಅವನ ತುಟಿಗಳನ್ನು ನೀವು ನೋಡಬೇಕು. ಎಷ್ಟು ಚೆನ್ನಾಗಿ ಅವನು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಭಾಳ ಅಪರೂಪದ ವೀರಗಲ್ಲು ಅಂತ ಹೇಳ್ಬೋದು. ಕೋಲಾರಮ್ಮನ ದೇವಸ್ಥಾನಕ್ಕೆ ನೀವು ದೇವರನ್ನು ಕೋಲಾರಮ್ಮನ ನೋಡೋಕೆ ಒಳಗಡೆ ಹೋಗ್ಬೇಕಾದ್ರೆ ದ್ವಾರದಲ್ಲೇ ಬಲಗಡೆಗಿದೆ. ಒಂದು 5 ನಿಮಿಷ ನಿಂತ್ಕೊಂಡು ನೀವು ಇದನ್ನು ನೋಡಿ ನಾನಿಷ್ಟು ಹೇಳಿದಂಥ ಅಂದವನ್ನು ನೀವು ಸವಿದು ಮುಂದಕ್ಕೆ ಹೋಗ್ಬೋದು. ಇನ್ನು ನಮ್ಮ ಹಿರಿಯರಾದಂಥ ಡಾಕ್ಟರ್ PV ಕೃಷ್ಣಮೂರ್ತಿಯವರು ಏನು ಹೇಳಿದ್ದಾರೆ ಅದನ್ನು ಕೇಳೋಣ ಅಂತ ಬನ್ನಿ. ಕೃಷ್ಣಮೂರ್ತಿಯವರು ಹೇಳೋದು ಏನಂತ ಹೇಳಿದರೆ, ಇದು ಸ್ಥಳದ ಹೆಸರು ಏನಿದೆ ಅದರಿಂದನೇ ಕೋಲಾರ ಅಂತ ಉತ್ಪತ್ತಿಯಾಗಿದೆ ಅಂತ ಅವ್ರು ಹೇಳ್ತಾರೆ. ಯಾಕೆಂತಂದರೆ ಕುವಲಾಳ ಮತ್ತು ಕೋವಳಾಳ ಇದೇನಿದೆ ಶಾಸನೋಕ್ತ ಪ್ರಾಚೀನ ರೂಪಗಳು. ಇದು ಕುವಲ್ ಅಥವಾ ಕೋವಳ್ ಅಂತ ಬಂದಿದೆ ಅಂತ ಹೇಳ್ತಾರೆ. ಅಂದರೆ ನೋಡಿ, ಇವರೇನು ಹೇಳ್ತಾರೆ ಅಂತಂದರೆ, ಇಲ್ಲಿ ಒಂದನೇ ಶಾಸನದಲ್ಲಿ ಇವರು ಶಾಸನ ಓದಿದ್ದಾರೆ. ಡಾಕ್ಟರ್ PV ಕೃಷ್ಣಮೂರ್ತಿಯವರು ಒಂದು ಶಾಸನ ಓದಿ ಅದನ್ನು ಏನು ಬರೀತಾರೆ, ನಿಗಿರಿಲಿ ಚೋಳಮಂಡಲದ ದಕ್ಷಿಣ ದ್ವಾರಾವತಿ ವಟವೃಕ್ಷಾಶ್ರಯ ಸೇವಿತಮಪ್ಪ ಕೋಲಾಳ ನಾಡು. ಇನ್ನೊಂದ್ಸಲ ಓದ್ತೀನಿ. ನಿಗಿರಿಲಿ ಚೋಳಮಂಡಲದ ದಕ್ಷಿಣ ದ್ವಾರಾವತಿ ವಟವೃಕ್ಷಾಶ್ರಯ ಸೇವಿತಮಪ್ಪ ಕೋಲಾಳ ನಾಡು. ಸೊ ಶಾಸನದಲ್ಲೇ ಬರೆದಿರೋದ್ರಿಂದ ಕೋಲಾಳ ಅಂತಿದ್ದಿದ್ದು ಆಮೇಲೆ ಕೋಲಾರ ಅಂತ ಆಯಿತು. ಕೋಲಾಳಮ್ಮ ದೇವತೆ ಇದ್ದವಳು ಕೋಲಾರಮ್ಮ ಅಂತ. ಸೊ ಇದು ಶಾಸನಕ್ಕೆ ಹತ್ತಿರವಾದಂಥದ್ದು. ನಾ ಮುಂಚೆ 2 ಹೇಳಿದ್ದು ಅದು ಪೌರಾಣಿಕ ಕಥೆಗಳು. ಸೊ ಕೋಲಾರ ಅಂತ ಹೇಗೆ ಬಂತು ಅಂತ ಪೌರಾಣಿಕ ಕಥೆಗಳನ್ನು ಹೇಳಿದ್ದೀನಿ. ಈಗ ಶಾಸನದಲ್ಲಿ ಏನಿದೆ ಅಂತ ಡಾಕ್ಟರ್ PV ಕೃಷ್ಣಮೂರ್ತಿಯವರು ನಮ್ಮ ಹಿರಿಯರು ಹೇಳಿದ್ದಾರೆ, ಅದನ್ನು ನಾನು ಹೇಳಿದ್ದೀನಿ. ಆಯಿತಾ? ಈಗ ಬನ್ನಿ ಮುಂದಕ್ಕೋಣ. ಕೋಲಾರ ಅಂತ, ಕೋಲಾರಕ್ಕೆ ಮುಂಚೆ ಯಾವ್ಯಾವ ಹೆಸರು ಎಷ್ಟೆಷ್ಟನೇ ಇಸ್ವಿನಲ್ಲಿ ಶಾಸನಗಳಲ್ಲಿ ಬರೆದಿದ್ದರು ಅಂತಲೂ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಆ ಪಟ್ಟಿಯ ಪ್ರಕಾರ ಹೋಗೋದಾದರೆ 570 6ನೇ ಶತಮಾನದಲ್ಲಿ ಕುವಲಾಲ ಅಂತಿತ್ತು. 780ನೇ ಇಸ್ವಿನಲ್ಲಿ ಕುವಲಾಳ ಅಂತಿತ್ತು. 890ನೇ ಇಸ್ವಿನಲ್ಲಿ ಕೋಳಾಳ ಅಂತ ಇದ್ದರು. 930ನೇ ಇಸ್ವಿನಲ್ಲಿ ಕುವಲಾಳ ಅಂತಿತ್ತು. ಹಾಗೆಯೇ ಕುವಲಾಳ 1240 ತನಕ ಬಂದು 1240ರಲ್ಲಿ ಕೋಳಾಳ ಅಂತ ಆಗುತ್ತೆ. ಅದಾದಮೇಲೆ ಅದು 1565 ತನಕ ಕೋಲಾಳ ಅಂತಲೇ ಕರೀತಿರ್ತಾರೆ. 1565 ಇಸ್ವಿ ನಿಮ್ಗೆ ಗೊತ್ತಲ್ಲ, ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ಪತನ ಆದಂಥ ವರ್ಷ. ಅಲ್ಲಿವರೆಗೂ ಇದು ಕೋಲಾಳ ಅಂತಲೇ ಇರುತ್ತೆ. 1698ರಲ್ಲಿ ಕೋಲಾರು ಅಂತ ಬರೆದಿದೆ ಯಾವುದೋ ಶಾಸನದಲ್ಲಿ. ಅದಾದಮೇಲೆ ಒಂದು 1886ರ ಶಾಸನದಲ್ಲಿ ಕೋಲಾರ ಅಂತ ಬರೆದಿದೆ ಅಂತ ಇಲ್ಲಿ ವ್ಯಕ್ತಪಡಿಸ್ತಾರೆ. ಅಂದರೆ ಕೋಲಾರ ಅನ್ನೋಂಥ ಹೆಸರು, ಈ ಕೋಲಾಳ ಅನ್ನೋದು 1500 ವರ್ಷಗಳಿಂದ ಇದೆ. ಆದರೆ ಇವತ್ತಿನ ಹೆಸರು ಇದೆಯಲ್ಲ ಕೋಲಾರ ಅಂತ, ಅದು 1698, ಹೆಚ್ಚು ಕಡಿಮೆ 1700 ಅಂದರೆ 325 330 ವರ್ಷದಿಂದ ಈ ಹೆಸರು ಉಳ್ಕೊಂಡಿದೆ. ಗೊತ್ತಾಯ್ತಲ್ಲ? ಕೋಲಾರದ ಹೆಸರು 330 ವರ್ಷ ಹಳೆಯದು. ಕೋಲಾರ ಪಟ್ಟಣ ಈ ಭಾರತದ ಅತ್ಯಂತ ಪ್ರಾಚೀನ ಪಟ್ಟಣ. ಅರ್ಥ ಆಯ್ತಲ್ಲ? 4ನೇ ಶತಮಾನದಲ್ಲಿ ಗಂಗರ ರಾಜಧಾನಿಯಾಗಿದ್ದಂಥ ಕೋಲಾರ ಕಣ್ರಿ. ಇದು ಸಾಮಾನ್ಯ ಅಲ್ಲ. ನೀವು ಕೋಲಾರದಲ್ಲಿ ಓಡಾಡ್ತಿದ್ದೀರಾ ಅಂದರೆ ಭಾರತದ ಪ್ರಪಂಚದ ಅತ್ಯಂತ ಪ್ರಾಚೀನ ನಗರಗಳಲ್ಲಿ ಒಂದಾದ ಕೋಲಾರದಲ್ಲಿ ಓಡಾಡ್ತಿದ್ದೀರಿ ಅನ್ನೋದನ್ನು ಮರೆಯಬೇಡಿ. ಕೋಲಾರದ ಪಟ್ಟಣ ದೇವತೆ ಕೋಲಾರಮ್ಮ ಅತ್ಯಂತ ಶಕ್ತಿಶಾಲಿಯಾದಂಥ ದೇವತೆ. ಮೈಸೂರಿನ ತಾಯಿ ಚಾಮುಂಡೇಶ್ವರಿ, ಕೊಲ್ಲೂರಿನ ತಾಯಿ ಮೂಕಾಂಬಿಕೆಗೆ ಒಂದು ಗುಲ್ಗಂಜಿ ತೂಕನು ಕಡಿಮೆ ಇಲ್ಲದಂಥ ಶಕ್ತಿ ಕೋಲಾರಮ್ಮನಲ್ಲಿ ಇದೆ. ನೀವೇನೇ ಕಷ್ಟ ಅಂತ ಬಂದರೂ ಕೋಲಾರಮ್ಮನ ಹತ್ರ ಹೇಳ್ಕೊಂಬಿಟ್ರೆ, ಕೋಲಾರ ದೇವಸ್ಥಾನದಿಂದ ನೀವು ಮನೆಗೆ ಹೋಗೋದ್ರೊಳಗೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತವೆ. ಅಂಥ ಶಕ್ತಿವಂತ ದೇವತೆ ಕೋಲಾರಮ್ಮ. ಈ ಕೋಲಾರಮ್ಮನ ಕೃಪೆಯಿಂದಾಗಿಯೇ ಬ್ರಿಟಿಷರು ಏನು ಚಿನ್ನ ತೆಗೆದಿದ್ರಲ್ಲ ಅದು ತುಂಬ ಅಲ್ಪ. ಅದರ ಹಿಂದೆ ಚಾಲುಕ್ಯರು, ಚೋಳರು ಎಲ್ಲ ಅದಕ್ಕಿಂತ 2 ಪಟ್ಟು 3 ಪಟ್ಟು ಚಿನ್ನವನ್ನು ಈ ಕೋಲಾರದ ಬಂಗಾರದ ಗಣಿಗಳಿಂದ ತೆಗೆದುಕೊಂಡು ಇದೇ ನಾಡಿನಲ್ಲಿ ಉಪಯೋಗಿಸಿದ್ದಾರೆ. ಆಯ್ತಾ? ಕೋಲಾರ ಇಡೀ ನಾಡನ್ನು ಸಾಕಿದಂಥ ಭಾಗ್ಯನಗರಿ. ಆ ಭಾಗ್ಯನಗರಿಯ ದೇವತೆ ಕೋಲಾರಮ್ಮ, ಭಾಗ್ಯ ದೇವತೆ ಕೋಲಾರಮ್ಮ. ನಿಮಗೇನೇ ಕಷ್ಟ ಇದ್ದರೂ ಪರಿಹಾರ ಮಾಡುವಂಥ ಏಕೈಕ ದೇವತೆ ಕೋಲಾರಮ್ಮ. ನೀವು ಎಲ್ಲೇ ಇದ್ದರೂ, ನೀವು ಎಲ್ಲೇ ಏನೇ ಕಷ್ಟ ಪರಿಹಾರ ಆಗದೇ ಇದ್ದರೂ ಕೋಲಾರಮ್ಮನ ಹತ್ರ ಬಂದರೆ ನಿಮ್ಮ ಕಷ್ಟ ಪರಿಹಾರ ಆಗಲಿಲ್ಲ ಅಂದಂಥ ಒಬ್ಬನೇ ಒಬ್ಬ ಜೀವಿಯನ್ನು ಸಹ ನೀವು ಕಾಣಲಾರೆ. ಎಲ್ಲರ ಎಂಥ ಕಷ್ಟಗಳನ್ನು ಪರಿಹಾರ ಮಾಡುವಂಥ ದೇವತೆ ಕೋಲಾರಮ್ಮ. ಬಂದು ಆಶೀರ್ವಾದ ತಗೊಳ್ಳೋದನ್ನ ಮರಿಬೇಡಿ. ಕೋಲಾರಮ್ಮನನ್ನು ನೋಡಿಕೊಂಡು ನೀವು ಇನ್ನೊಂದು ಗರ್ಭಗುಡಿಗೆ ಹೋದರೆ ಅಲ್ಲಿ ನಿಮಗೆ ಚೇಳುಗಳ ಒಂದು ಮೆರವಣಿಗೆನ ಕಾಣುತ್ತೆ. ಇನ್ಫ್ಯಾಕ್ಟ್ ಕೋಲಾರಮ್ಮನ ಗರ್ಭಗುಡಿ ಒಳಗೆ ನೋಡಿದ್ರೇ ಬಂಗಾರದ ಒಂದು ಬೃಹತ್ತಾದಂಥ ಚೇಳಿನ ರೂಪವನ್ನು ನೀವು ನೋಡ್ತೀರಾ. ಅದನ್ನು ನೋಡಿ ನೀವು ದಿಗ್ಮೂಢರಾಗಿ, ಏನಪ್ಪ ಚೇಳು ಇಲ್ಲಿದೆ, ಈ ಥರ ಇದೆ ಅದ್ಭುತವಾಗಿ ಅಂತ ಎದೆ ನಡುಗಿ ರೋಮಾಂಚಿತರಾಗಿ ಕೋಲಾರಮ್ಮನ ಕೈ ಮುಗಿದು ಪಕ್ಕದಲ್ಲಿರೋ ಇನ್ನೊಂದು ಕೋಣೆಗೆ ಹೋದರೆ ಅಲ್ಲಿ ನಿಮಗೆ ಚೇಳುಗಳು, ತುಂಬ ಎಲ್ಲ ಸೈಜಿನ ಚೇಳುಗಳು, ಅಲಂಕಾರ ಮಾಡಿಕೊಂಡಂಥ ಚೇಳಿನ ವಿಗ್ರಹಗಳು ನಿಮ್ಗೆ ಕಾಣಸಿಗ್ತವೆ.
ಏನಿದು ಕೋಲಾರಮ್ಮನಿಗೂ ಈ ಚೇಳಿಗೂ ಏನು ಸಂಬಂಧ ಅಂತಂದರೆ, ಇಲ್ಲಿ ಮತ್ತೊಂದು ಅಂಕಣದಲ್ಲಿರ್ತಕ್ಕಂಥ 5 ಅಡಿ ಎತ್ತರದ ಬೃಹತ್ತಾದಂಥ ರೋಮಾಂಚಕ ವಿಗ್ರಹ ಹೊಂದಿದೆ. ಅವಳ ಹೆಸರು ಕಾಪಾಲ ಭೈರವಿ. ಕಾಪಾಲ ಭೈರವಿ ಚೇಳಿನ ಕಡಿತದಿಂದ ಮನುಷ್ಯರನ್ನ ಕಾಪಾಡತಕ್ಕಂಥ ದೇವಿ. ಅದೊಂದು ಬಲವಾದ ದೃಢವಾದ ನಂಬಿಕೆ. ಹಾಗಾಗಿ ಎಲ್ಲ ಕಡೆಯಲ್ಲಿ ಚೇಳುಗಳಿದ್ದಾವೆ. ಮತ್ತು ದೇವಸ್ಥಾನದ ಅಂಕಣದಲ್ಲಿಯೂ ಚೇಳುಗಳು, ನಿಜ ಚೇಳುಗಳು, ಜೀವಂತ ಚೇಳುಗಳು ಓಡಾಡ್ತವೆ. ಹಾಗಾಗಿ ಇಲ್ಲಿ ಜಾಸ್ತಿ ಹೊತ್ತಿರಬೇಡಿ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಅರ್ಥ ಆಯ್ತಲ್ಲ? ನೀವು ಆ ಕಾಪಾಲ ಭೈರವಿ ನೋಡೋದನ್ನು ಸಹ ಮರಿಬಾರ್ದು. ಯಾಕೆಂತಂದರೆ ಆ ಕಾಪಾಲ ಭೈರವಿಯ 5 ಅಡಿ ಎತ್ತರದ ಬೃಹತ್ ವಿಗ್ರಹ ಗೋಡೆಗೆ ಹೀಗೆ ನಿಂತುಬಿಟ್ಟಿದೆ. ಹಾಗಾಗಿ ನೀವು ಈ ಕಡೆಯಿಂದ ನೋಡ್ತಿರಲ್ಲ, ನಿಮಗೆ ಅಷ್ಟಾಗಿ ಕಾಣಿಸೋದಿಲ್ಲ. ನಿಮಗೆ ಅಲ್ಲಿ ಬೆಳಕಿನ ವ್ಯವಸ್ಥೆ ಸಹ ಅಷ್ಟಾಗಿ ಇಲ್ಲ. ನೀವು ಕಾಪಾಲ ಭೈರವಿ ನೋಡ್ಕೊಂಡು ಅಲ್ಲಿ ಮೃಣ್ಮಯ ಮೂರ್ತಿಗಳು, ಅಂದರೆ ಮಣ್ಣಿನಿಂದ ಮಾಡಿದಂಥ ಮೂರ್ತಿಗಳನ್ನು ನೋಡ್ಕೊಂಡು ವಾಪಸ್ ಹೊಟ್ಟೋಗ್ತೀರಾ. 2 ನಿಮಿಷ ನಿಂತ್ಕೊಳ್ಳಿ. ಅಲ್ಲೊಂದು ದೇವರು ಹಿಂಗೆ ಮುಖ ಮಾಡ್ಕೊಂಡು ನಿಂತಿರತಕ್ಕಂಥ ಕಾಣುತ್ತೆ. 2 ನಿಮಿಷ ಅದನ್ನು ನಿಂತ್ಕೊಂಡು ನೋಡಿ. ಅವಳೇ ಕಾಪಾಲ ಭೈರವಿ. ಅವಳನ್ನು ನೀವು ಭಜಿಸಿದ್ದೇ ಆದಲ್ಲಿ, ನಮಸ್ಕರಿಸಿದ್ದೇ ಆದಲ್ಲಿ ಚೇಳಿನ ಭಯದಿಂದ ನೀವು ದೂರ ಆಗ್ತೀರಿ. ಧರ್ಮಿ ಕಾಲದಲ್ಲೆಲ್ಲ ನಾನು ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ 25ನೇ ಫ್ಲೋರ್ ಒಳಗಿದ್ದೀನಿ, ನನಗೆ ಯಾವ ಚೇಳು ಅಂತ ಈಗ ಅನ್ಬೋದು ನೀವು. ಆಧುನಿಕತೆ ದಾಪುಗಾಲು ಹಾಕ್ಬಿಟ್ಟಿದ್ದೀರ. ಆದರೆ ಹಿಂದಿನ ಕಾಲದಲ್ಲಿ ಚೇಳಿನ ಭಯ, ಸರ್ಪದ ಭಯ, ಚೋರ ಭಯ, ಅಗ್ನಿ ಭಯ, ಸಾಲದ ಭಯ, ರಾಜನ ಭಯ, ಶತ್ರು ಭಯ, ನೀರಿನ ಭಯ, ಎಲ್ಲ ಭಯಗಳು ಇತ್ತು. ಈಗ ಯಾವ ಭಯ ಇಲ್ಲ ನಿಮಗೆ, ಒಂದೇ ಭಯ, ಅದು ಟ್ಯಾಕ್ಸಿನ ಭಯ ಅಲ್ವೇ? ಕಾಪಾಲ ಭೈರವಿಯನ್ನು ನೋಡೋದನ್ನು ಮರಿಬೇಡಿ. ಅವಳಿಗೆ ನಮಸ್ಕಾರ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಇವರು ನಾಗೇಶ್ ಮತ್ತು ಇವರು ನಾಗರಾಜು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಪ್ರವಾಸಿ ಮಿತ್ರರು. ಇವರು ಟೂರಿಸ್ಟ್ ಫ್ರೆಂಡ್ಲಿ, ಇವ್ರಿಗೂ ಎಲ್ಲ ಫ್ರೆಂಡ್ಲಿ ಪೊಲೀಸು, ಟೂರಿಸ್ಟ್ ಫ್ರೆಂಡ್ಲಿ ಪೊಲೀಸ್. ಇವರು ಕರ್ನಾಟಕ ಸ್ಟೇಟ್ ಟೂರಿಸಂ ಪೊಲೀಸ್ ಅಂತಲೇ ಇಟ್ಕೊಂಡಿದ್ದಾರೆ. ಇವರು ಎಲ್ಲ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ, ಕರ್ನಾಟಕದ ಎಲ್ಲ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ, ದೇವಸ್ಥಾನ, ಕೋಟೆ ಕೊತ್ತಲಗಳು, ಬೀಚು, ನದಿ ತೀರ ಎಲ್ಲ ಕಡೆಯೂ ಇವರು ಇರ್ತಾರೆ. ಸೊ ಇವರ ಸಹಾಯನ ನೀವು ಪಡ್ಕೋಬೇಕು. ಎಲ್ಲ ಕಡೆಯೂ ನೀವು ನಿಮ್ಮ ಸಹಾಯಕ್ಕಾಗಿಯೇ ಸರ್ಕಾರ ನೇಮಿಸಿರತಕ್ಕಂಥ ಪೊಲೀಸ್ನವ್ರು ಇವರು. ಅರ್ಥ ಆಯ್ತಾ? ಇವರು ಇಲ್ಲಿದ್ದಾರೆ ಅಂತಂದರೆ ಏನು ಭಯವಿಲ್ಲ ಇಲ್ಲಿ ಅಂತ. ನಿಮ್ಮ ಭಾಳ ಸಂರಕ್ಷಣೆಯಿಂದ, ಭಾಳ ಭದ್ರತೆಯಿಂದ ನೀವು ಎಲ್ಲ ಸ್ಥಳಗಳನ್ನು ನೋಡ್ಕೊಂಡು ಹೋಗ್ಬೋದು. ನಿಮ್ಗೆ ಯಾವುದೇ ಇಲ್ಲಿ ಅಚಾತುರ್ಯವಾಗಲಿ, ನಿಮ್ಮ ಯಾರು ಹಿಂಸೆ ಮಾಡೋದಾಗಲಿ, ನಿಮ್ಮ ಹತ್ರ ದುಡ್ಡು ಕೇಳೋದಾಗಲಿ, ಹೊಸಬ್ರು ಬಂದುಬಿಟ್ಟಿದ್ದಾರೆ ಅಂತ ಏನಾದರೂ ನಿಮ್ಮನ್ನು ಹರಾಜು ಮಾಡೋದಾಗಲಿ ಏನೂ ಇಲ್ಲ. ಪೊಲೀಸ್ನವ್ರು ಎಲ್ಲವನ್ನು ರಕ್ಷಣೆ ಮಾಡ್ತಾರೆ. ಇವರು ಕರ್ನಾಟಕ ಸ್ಟೇಟ್ ಟೂರಿಸಂ ಪೊಲೀಸ್ ಅಂತಲೇ ಇದ್ದಾರೆ, ಪ್ರವಾಸಿ ಮಿತ್ರ ಪೊಲೀಸ್ ಇವರು. ಅರ್ಥ ಆಯ್ತಾ? ಸೊ ಎಲ್ಲ ಕಡೆ ಇವರು ನೋಡಿದಾಗ ಮಾತಾಡ್ಸಿ, ನೀವು ಇವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳಿ. ಇವ್ರು ನಾಗೇಶ್, ಇವ್ರು ನಾಗರಾಜು. ಈ ಕೋಲಾರಮ್ಮನ ದೇವಸ್ಥಾನದಲ್ಲಿ ಇದ್ದಾರೆ. ಕೋಲಾರಮ್ಮನ ದೇವಸ್ಥಾನಕ್ಕೆ ನೀವು ಬಂದಾಗ ಕೋಲಾರಕ್ಕೆ, ಕೋಲಾರಮ್ಮನ ದರ್ಶನಕ್ಕೆ ಇವರನ್ನು ಮಾತಾಡ್ಸಿರಲ್ಲ. ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ಕೋಲಾರಮ್ಮ ದೇವಿಯ ವೈಭವ, 1,500 ವರ್ಷಗಳಷ್ಟು ಹಿಂದಿನ ಕೋಲಾರ ಪಟ್ಟಣದ ವೈಭವ, 1 ಶತಮಾನಗಳ ಹಿಂದಿನ ಕೋಲಾರಮ್ಮನ ದೇವಸ್ಥಾನ, ಅತ್ಯಪರೂಪದ ಉಬ್ಬು ಶಿಲ್ಪಗಳು ಎಲ್ಲವನ್ನು ಬಿಡಿಸಿ ನಾನು ನಿಮಗೆ ತೋರಿಸಿದ್ದೀನಿ. ನೀವು ಬಂದು ಕೋಲಾರಮ್ಮನ ದರ್ಶನ ಪಡೆಯಿರಿ. ಕಾಪಾಲ ಭೈರವಿ, ಕೋಲಾರಮ್ಮ, ಸಪ್ತಮಾತೃಕೆಯರು ಎಲ್ಲರ ದರ್ಶನವನ್ನು ಪಡೆದು ಪುನೀತರಾಗಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಈ ಒಂದು ಇತಿಹಾಸದ ಮಾಹಿತಿಯನ್ನು ಕೊಟ್ಟಂಥ ನಮ್ಮ ಹಿರಿಯರಾದಂಥ ಗೌರವಾನ್ವಿತ ಡಾಕ್ಟರ್ ರಾಜಶೇಖರಪ್ಪನವ್ರಿಗೆ, ಡಾಕ್ಟರ್ PV ಕೃಷ್ಣಮೂರ್ತಿಯವರಿಗೆ ಮತ್ತು ಎಲ್ಲ ಇತಿಹಾಸಕಾರರಿಗೆ ನನ್ನ ಕಡೆಯಿಂದ ಶಿರಸಾಷ್ಟಾಂಗ ನಮಸ್ಕಾರಗಳು. ಈಗ ಮತ್ತೊಂದು ದೇವಸ್ಥಾನ, ಕೋಲಾರದ ಮತ್ತೊಂದು ಐತಿಹಾಸಿಕ ಸ್ಥಳವನ್ನು ತೋರಿಸುವಂಥ ಸಮಯ. ಬನ್ನಿ ಹೋಗೋಣ.